ಇವತ್ತು ಗುರುವಾರ ಪೋಸ್ಟ್ಪೋನ್ ಆಗಿ ಅವ್ರು ಇವತ್ತು ಬಂದು ದರ್ಶನ ಕರೆಸ್ಕೊಂಡು ಅವರು ಗುಡಿಗೆ ಡೆಲಿವರಿಗೆ ನೈಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಫಸ್ಟ್ ಇವಳಿಗೆ ಹುಟ್ಟಿದಾಗ ಕೂಡ ಇಲ್ಲೇ ಬಂದು ಮಾಡ್ಕೊಂಡು ಹೋಗಿದ್ವಿ. ಆರಾಮಾಗಿ ಆಯ್ತು, ಏನು ತೊಂದರೆ ಇಲ್ಲ. ಈಗಲೂ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಆಗುತ್ತೆ. ಈ ಕಲಿಗಾಲದಲ್ಲೂ ಇಂದಿಗೂ ಇವೆಲ್ಲ ನಡೆಯುತ್ತವ ಎಂದು ಪರೀಕ್ಷೆ ಮಾಡಲೆಂದೇ ರಾಯರ ಸನ್ನಿಧಿ ಮಂತ್ರಾಲಯಕ್ಕೆ ಬಂದ ಅದೆಷ್ಟೋ ಜನರ ಜೀವನದಲ್ಲಿ ಊಹೆಗೂ ನಿಲುಕದು ನಡೆದಿದೆ. ನಾನು ದೇವರನ್ನೇ ನಂಬೋದಿಲ್ಲ ಅನ್ನೋರು ಸಹ ರಾಯರ ಪವಾಡ ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ರಾಯರಿದ್ದಾರೆ ಎಂದು ಆನಂದ ಬಾಷ್ಪ ಸುರಿಸಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳೇ, ನಮ್ಮನ್ನ ಉದ್ಧರಿಸಿ ಎಂದು ಜ್ಞಾನ ಭಿಕ್ಷೆಯನ್ನು ಬೇಡಿದ ಅದೆಷ್ಟೋ ಸಹಸ್ರಾರು ಮಂದಿ ಬದುಕಲ್ಲಿ ಇಂದಿಗೂ ನಡೆಯಬಾರದ ಪವಾಡಗಳು ನಡೆದು ಹೋಗಿದೆ. ಅನಾರೋಗ್ಯ ಪೀಡಿತರಾಗಿದ್ದ ತಮಿಳಿನ ಖ್ಯಾತ ನಟ ಲಾರೆನ್ಸ್ ರಾಘವನ್ ಬದುಕಿದ್ದೇ ರಾಯರ ಅನುಗ್ರಹದಿಂದ ಎಂದು ಎಷ್ಟೋ ಬಾರಿ ತಾವೇ ಹೇಳಿಕೊಂಡಿದ್ದಾರೆ. ಅಷ್ಟೇ ಏಕೆ, ಶ್ರೀರಾಂಪುರದ ಗಲ್ಲಿಗಳಲ್ಲಿ ಓಡಾಡಿಕೊಂಡು ಬೆಳೆದ ನಟ ಜಗ್ಗೇಶ್ ಅವರನ್ನ ಶ್ರೀರಾಂಪುರದ ಗಲ್ಲಿಯಿಂದ ಪಾರ್ಲಿಮೆಂಟ್ವರೆಗೂ ಯಶಸ್ಸಿನ ಮಾರ್ಗ ತೋರಿದ್ದೇ ಇದೇ ರಾಯರು ಎಂದು ಹಲವು ಬಾರಿ ಜಗ್ಗೇಶ್ ಅವರೇ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇನ್ನು ರಜನಿಕಾಂತ್ ಅವರ ಬಗ್ಗೆ ಹೇಳಬೇಕೆ? ಬೆಂಗಳೂರಿನಲ್ಲಿ ಮೂಟೆ ಹೊರತಿದ್ದ ಕೂಲಿ ಕೆಲಸ ಮಾಡುತ್ತಿದ್ದ ಅವರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಸಾಧನಾ ಶಿಖರವೇರುವಂತೆ ಮಾಡಿದ್ದು ಇದೇ ರಾಯರು ಎಂದು ಹಲವು ಬಾರಿ ಅವರೇ ಹೇಳಿಕೊಂಡಿದ್ದಾರೆ. ಹೀಗೆ ರಾಯರು ಪ್ರತಿಯೊಬ್ಬರ ಬದುಕಲ್ಲೂ ಒಂದೊಂದು ರೀತಿಯ ಪವಾಡವನ್ನ ಮಾಡುತ್ತಾ ಬಂದಿದ್ದಾರೆ. ರಾಯರಿಗೆ ಬಡವ ಬಲ್ಲಿದರೆಂಬ ಭೇದವಿಲ್ಲ. ಜಾತಿ ಮತವನ್ನ ಮೀರಿದ ಕಲಿಯುಗದ ಕಾಮಧೇನು ರಾಯರ ಬಗ್ಗೆ ಭಕ್ತರ ಅನುಭವವನ್ನ ನೀವೇ ಕೇಳಿ. ಇವತ್ತು ಚಿತ್ರನಟ ಜೊತೆ ರಾಜಕಾರಣಿಯವರು ಜಗ್ಗೇಶ್ ಸರ್ ಆಡಿರುವಂತ ರಾಯರು ಮಹಿಮೆ ಬಗ್ಗೆ ಆಡಿರುವಂತ ಮಾತಿದೆಯಲ್ಲ, ಅದು ಎಷ್ಟೋ ಜನ ಭಕ್ತರನ್ನ ಇನ್ನಷ್ಟು ಅವರ ನಂಬಿಕೆಯನ್ನ ಗಟ್ಟಿ ಮಾಡ್ತಿರುವಂತದ್ದು. ನೀವು ಪ್ರತಿ ವಾರ ಈ ದೇವಸ್ಥಾನಕ್ಕೆ ತಾವು ರಾಯರ ಸನ್ನಿಧಿಗೆ ಬರ್ತೀರಿ, ನಿಮ್ಮ ಅನುಭವ ಏನು ಸರ್? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ರಾಯರ ಒಂದು ದಿವ್ಯ ಶಕ್ತಿ ಈ ಜಗತ್ತಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ. ವಿಶೇಷವಾಗಿ ನನಗೂ ಸಹ ಆ ಒಂದು ವಿಚಾರಗಳು ಗೋಚರವಾಗ್ತವೆ. ಯಾವುದೇ ಸಂದರ್ಭಗಳಲ್ಲಿ ನಾನು ರಾಯರನ್ನು ನೆನೆದೇ ಇರುವಂಥ ದಿನಗಳೇ ಇಲ್ಲ. ಪ್ರತಿ ಗುರುವಾರ ಯಾವುದೇ ಕಾರಣಕ್ಕೂ ತಪ್ಪಿಸದೆ ನಾನು ರಾಯರ ಗುಡಿಗೆ ಬಂದು ರಾಯರ ಆಶೀರ್ವಾದವನ್ನು ತೆಗೆದು ರಾಯರಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತೀನಿ. ಅದು ಕಳೆದ 40 ವರ್ಷಗಳಿಗಿಂತಲೂ ಮಿಗಿಲಾಗಿ ನಾನು ರಾಯರ ಭಕ್ತ, ಪರಮ ಭಕ್ತ. ನನ್ನ ಪೂಜ್ಯ ಗುರುಗಳಾದಂಥ ನಾರಾಯಣ್ ಕುಮಾರ್ ಅವರು ನನ್ನನ್ನು ಸೀತಾಪತಿ ಅಗ್ರಹಾರದಲ್ಲಿರುವಂಥ ಒಂದು ರಾಯರ ಗುಡಿಗೆ ಮೊದಲನೇ ಬಾರಿಗೆ ಕರ್ಕೊಂಡೋದ್ರು. ಆಗ ನನಗೆ 18 ವರ್ಷ. ಇವತ್ತು ಇಷ್ಟು ವರ್ಷ ಆದ್ರೂ ಸಹ ರಾಯರ ಒಂದು ತಪಸ್ಸನ್ನು, ರಾಯರನ್ನು ನೆನೆಯೋದನ್ನು ಮರ್ತಿಲ್ಲ. ಆ ರಾಯರ ಅನುಗ್ರಹ ಸದಾಕಾಲ ನನ್ನ ಮೇಲೆ, ನನ್ನನ್ನು ಇಷ್ಟೊಂದು ಎತ್ತರಕ್ಕೆ ತಂದಿರಬೇಕಾದ್ರೆ ಎಲ್ಲ ದೇವತೆಗಳ ಪೈಕಿ ರಾಯರು ಪ್ರಮುಖರು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನೀವು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಸರ್, ನಿಮ್ಮ ಬದುಕಲ್ಲಿ ರಾಯರು ಮಾಡಿರುವಂತ ಯಾವ್ದಾದ್ರು ಒಂದು ನನಗೆ ಎಲ್ಲ ವಿಚಾರಗಳೂ ಒಂದು ರೀತಿ ಪವಾಡದ ರೀತಿಯಲ್ಲೇ ಆಗ್ತವೆ, ಸದೃಶ್ಯವಾದಂಥ ಪವಾಡಗಳೇ ಆಗ್ತವೆ. ನಾನು ಯಾರನ್ನೋ ನೆನೆದು ಹೋಗ್ತಾ ಇರ್ತೀನಿ, ಅವರು ನನ್ನ ಮುಂದೆನೇ ಸಿಗ್ತಾರೆ. ಆಗಲೇ ಆ ತಕ್ಷಣನೇ ಯಾರನ್ನೋ ನೆನೆಸ್ತಾ ಇರ್ತೀನಿ, ಆಗಲೇ ಅವರೇ ಫೋನ್ ಮಾಡ್ತಾರೆ. ಈ ಥರದ ಎಲ್ಲ ಪವಾಡಗಳು ಗುರುವಾರಗಳಲ್ಲಿ ವಿಶೇಷವಾಗಿ ಆಗ್ತದೆ. ಹಾಗಾಗಿ ರಾಯರನ್ನು ನಾವು ಬಹಳ ದೊಡ್ಡ ಒಂದು ಮಹಾನ್ ಗುರು ಅಂಥೇಳಿ ಭಾವಿಸ್ಕೊಂಡು ನಾನು ಮನೆಗೆ ಹೋಗಿ ರಾಯರನ್ನು ನೆನೆದು ನಂತರ ತಿಂಡಿ ತಿನ್ನೋದು. ಆ ರೀತಿ ನಾನು ಇದನ್ನು 40 ವರ್ಷಗಳಿಂದಲೂ ರೂಢಿ ಮಾಡ್ಕೊಂಡ್ಬಂದಿದ್ದೆ. ಹೋಗ್ತಾ ಇರ್ತೀನಿ. ಒಂದು ವರ್ಷದಲ್ಲಿ 1 ಸಾರಿ 2 ಸಾರಿ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ. ಇನ್ನು ರಾಜಕೀಯ ಬದುಕಲ್ಲಿ ರಾಯರು ಮಾಡಿದಂತ ನಿಮ್ಮ ಏನಾದ್ರೂ ಒಂದು ಪವಾಡ ಹೇಳ್ಬೋದು? ಈಗ ರಾಜಕೀಯವಾಗಿ ನೀವು ಶಾಸಕರಾಗೋದು ತಪ್ಪಿರುವಂತದ್ದು ನಿಜಕ್ಕೂ ಎಲ್ರಿಗೂ ಆಶ್ಚರ್ಯ. ಎಲ್ಲ ಏಳು ಬೀಳುಗಳು ಇದ್ದೇ ಇರ್ತದೆ ಹೋರಾಟ ಜೀವನದಲ್ಲಿ. ಆ ಹೋರಾಟಕ್ಕೆ ಅವಕಾಶ ಸಿಗುತ್ತಲ್ಲ. ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿಯಲ್ಲಿ ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಅದು ರಾಯರ ಒಂದು
ಆಶೀರ್ವಾದನೇ. ಅದರಿಂದ ಸೋಲು ಗೆಲುವು ರಾಜಕೀಯದಲ್ಲಿ ಅನಿವಾರ್ಯ, ಮತ್ತು ಒಂದೊಂದು ಸಂದರ್ಭಗಳು. ಆದರೆ ಒಂದೊಂದು ದಿನ ರಾಯರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಅಂತೇಳಿ ನನಗೆ 3 ಸಾರಿ ಕಾರ್ಪೊರೇಟ್ರು ಇದೆಲ್ಲ ಆಗಬೇಕಾದ್ರೆ ರಾಯರನ್ನ ನಾನು ನೆನೆಸ್ತಾ ಇದ್ದೆ. ಕೆಟ್ಟದಾದಾಗ ಯಾವತ್ತೂ ರಾಯರನ್ನ ಮರ್ತಿಲ್ಲ. ನೀವು ಯಾವ ರೀತಿ ದಾರಿ ತೋರಿಸ್ತೀರೋ ಆ ದಾರಿಲಿ ನಾವು ಹೋಗ್ತೀವಿ ಅಂತೇಳಿ ಇವತ್ತು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀನಿ. ಆ ಸೋಲನ್ನು ಎಲ್ಲ ಅನುಭವಗಳನ್ನು ಅನುಭವಿಸ್ಕೊಂಡು ನಾನು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀನಿ ಅಂತಂದರೆ ಆ ರಾಯರ ಒಂದು ಅನುಗ್ರಹನೇ. ಸರ್, ಕಡೆಯದಾಗಿ ಸರ್, ರಾಯರ ಭಕ್ತರಿಗೆ ನಿಮ್ಮ ಕಡೆಯಿಂದ, ಯಾಕಂದ್ರೆ ತಾವು 40 ವರ್ಷದಿಂದಲೂ ಕೂಡ ತಾವು ರಾಯರ ಸನ್ನಿಧಿಗೆ ಬರುವಂತದ್ದು ಅಷ್ಟು ಸುಲಭದ ಮಾತಲ್ಲ ಸರ್. ನಾವೆಲ್ಲ ನಿನ್ನೆ ಮೊನ್ನೆಯಿಂದ ರಾಯರನ್ನ ನೋಡ್ತಾ ಇರುವಂತವ್ರು ಸರ್. ಸೊ ರಾಯರ ಭಕ್ತರಿಗೆ ತಾವು ಹೇಳೋದಾದ್ರೆ ಏನಾದ್ರು ಒಂದು ಸಂದೇಶ? ಸಾಮಾನ್ಯರಂತೆ ಬನ್ನಿ, ಸಾಮಾನ್ಯರಂತೆ ಹೋಗಿ. ಯಾವುದು ಸಹ ಇಲ್ಲಿ ಒಂದು ದೊಡ್ಡ ವೈವಿಧ್ಯಮಯ ಇರಬಾರ್ದು, ಮತ್ತು ಆಡಂಬರ ಇರಬಾರ್ದು. ಎಂತ ಮಾತು ಹೇಳಿದ್ರು? ಎಲ್ಲ ನಾವು ವ್ಯಕ್ತಿತ್ವವನ್ನೇ ಬದಿಗಿಟ್ಟು ಬರಬೇಕಿಲ್ಲಿ. ಇಲ್ಲಿ ಎಲ್ಲರ ಭಕ್ತರ ರೀತಿ ನಾವು ಸಹ ಇರಬೇಕು. ಅದು ನನ್ನ ಒಂದು ಅಭಿಪ್ರಾಯ, ಎಲ್ರಿಗೂ ಹೇಳೋದಿದೆ. ಶ್ರೀ ಗುರುಭ್ಯೋ ನಮಃ. ನಾನು 1973ನೇ ಇಸ್ವಿಯಿಂದ ಶ್ರೀಮಠಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಅಪಾರವಾದ ಜನಗಳ ಸೇವೆ ಇದುವರೆಗೂ ಸ್ವಲ್ಪ 7-8 ವರ್ಷದಿಂದ ಹಿಂದೆ ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಕಡೆ ಪ್ರಸರಿಸಿ ಅವರ ದಿವ್ಯ ಜ್ಞಾನದಿಂದ ಎಲ್ಲರ ಮೇಲೂ ಅವರ ಕರುಣೆಯಿಂದ ಸಾಮಾನ್ಯ ಜನಗಳ ಮೇಲೂ ಇದಿರಬೇಕು ಅಂತ ಹೇಳಿ ಈ ಮಠನ ಸ್ಥಾಪಿಸಿದಂಥ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ಮನಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ, ಹಾಗೂ ಹಿರಿಯ ಚೇತನರಾದರು ಇಲ್ಲಿ ಭಾಳ ಜನ ಸೇವೆ ಮಾಡಿ 92 ವರ್ಷದವರು ಇನ್ನೂ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಎಡಗಡೆ ಇರತಕ್ಕಂಥ ಜಾಯಿಂಟ್ ಸೆಕ್ರೆಟರಿ ಅವರು ಕಾರಣೀಭೂತರಾಗಿದ್ದಾರೆ. ಬೆಳಗ್ಗೆ 5:15 ಗಂಟೆಗೆ ಬಂದು ಇಲ್ಲಿ ರಾತ್ರಿ ತನಕ ಸೇವೆ ಮಾಡ್ತಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಮತ್ತು ನನ್ನ ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ ವೈಯಕ್ತಿಕ ವಿಚಾರ. ಇಲ್ಲಿ ಏನಾಗಿದೆ, ನಾನು 73ನೇ ಇಸ್ವಿಯಿಂದ ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಅಂದರೆ BEL ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸಾಮಾನ್ಯವಾಗಿ ಆರಾಧನೆ ಟೈಮ್ನಲ್ಲಿ ನನ್ನ ಕಿರುಕಾಣಿಕೆನ ಅರ್ಪಿಸ್ತಾ ಇದ್ದೆ. ಆದರೆ ಒಂದು ವರ್ಷ ಅದ್ಯಾಕೋ ರಾಯರು ನನಗೆ ಒಂದು 2-3 ದಿವಸ ಮುಂಚಿತವಾಗಿ ಅರ್ಪಿಸ್ತಾ ಇದ್ದಂಥ ಕಾಣಿಕೆನ ಅರ್ಪಿಸೋಕ್ಕಾಗಲಿಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದೆ. ಸಂಜೆ ಹೊತ್ತಿಗೆ ಯಾರೋ ದಾನಿಗಳು ಬಂದು ನನ್ನ ಕೈಗೆ ಒಂದು 5,000 ರೂಪಾಯಿ ಕೊಟ್ಟು, ಏನು ಯೋಚನೆ ಮಾಡಬೇಡ ಹೋಗು ಅಂತ ಹೇಳಿದ್ರು. ಅವತ್ತು ನಾನು ನೆನೆಸ್ಕೊಂಡೆ, ನನ್ನ ಭಾಗದಲ್ಲಿ ರಾಯರಿದ್ದಾರೆ. ನನ್ನ ಹೃದಯಪೂರ್ವಕವಾಗಿ ಹೇಳ್ತೀನಿ, ಇದುವರೆ ತನಕ ನಾನು ರಾಯರ ಸೇವೆ ಮಾಡಿರೋದಕ್ಕೆ ನನಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಹಾಗೂ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದಿನೇ ದಿನೇ ಕ್ರಮೇಣ ಜಾಸ್ತಿ ಆಗ್ತಾ ಇದ್ದಾರೆ. ಸರ್, ಜಾಸ್ತಿ ಆಗ್ತಾ ಇರೋದು ಇತ್ತೀಚೆಗೆ ರಾಯರ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲಾ ದೇವಸ್ಥಾನದಲ್ಲೂ ಭಕ್ತ ಸಾಗರ. ಕಾರಣ ರಾಯರು ಏನು ಅನ್ನೋದನ್ನ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ರಾಯರ ಕೃಪೆ ಅಪಾರವಾಗಿದೆ. ಬೇಡ್ಕೊಂಡಂತ ಅವರು ಏನೇನು ಬೇಡಿಕೆಗಳಿದೆ ಅದನ್ನು ತೀರಿಸ್ತಾ ಇದ್ದಾರೆ. ಹಾಗೂ ನಾವು ಇವತ್ತು 10 ಲಕ್ಷ ರೂಪಾಯಿ ಬೇಕು ಅಂತಂದರೆ ಕೊಡೋಕ್ಕಾಗಲ್ಲ ರಾಯರು. ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ದಯಪಾಲಿಸ್ತಾ ಇದ್ದಾರೆ. ಹಾಗೂ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಮದುವೆ ಆಗಿಲ್ಲ, ಮಕ್ಕಳಿಗೆ ತೊಂದರೆ ಆಗಿದೆ, ಆರೋಗ್ಯದಲ್ಲಿ ಏರುಪೇರು, ಇದೆಲ್ಲ ನೆನೆಸ್ಕೊಂಡು ಎಷ್ಟೋ ಜನ ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊತಾರೆ. ಇಲ್ಲಿ ಸಂಕಲ್ಪಕ್ಕೆ ಬರೀ 30 ರೂಪಾಯಿ. ನಾವು ಇಲ್ಲಿ ಕೆಲವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪಾದಪೂಜೆ, ಕನಕಾಭಿಷೇಕ, ಪಂಚಾಮೃತ, ಆಮೇಲೆ ಮಧು ಅಭಿಷೇಕ, ಆಮೇಲೆ ಇದು ರಥೋತ್ಸವ ಸೇವೆ, ಪಾದುಕಾ ಪೂಜೆ, ಇದೆಲ್ಲ ಇಟ್ಕೊಂಡು ಜನಗಳಿಗೋಸ್ಕರ ಎಷ್ಟು ಕಮ್ಮಿನಲ್ಲಾದರೆ ಅಷ್ಟು ಕಮ್ಮಿನಲ್ಲಿ ಆರತಿ 5 ರೂಪಾಯಿ ಮಾಡಿ ಪರಿಮಳ ಪ್ರಸಾದನೂ ಕೊಡ್ತಾ ಇದ್ದೀವಿ. ನಮಗೆ ಹಣಕ್ಕಿಂತ ಮುಖ್ಯ ಇಲ್ಲಿ ಬರ್ತಕ್ಕಂಥ ಭಕ್ತರು ಭಾಳ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಅರ್ಚಕರು ಭಾಳ ನಿಷ್ಠೆಯಿಂದ ಇಲ್ಲಿ ಸೇವೆ ಮಾಡ್ತಾ ಇರೋದ್ರಿಂದಾನೇ ಇಲ್ಲಿ ಜನಸಾಗರ ಜಾಸ್ತಿ. ಹಾಗೆಯೇ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಮನಪೂರ್ವಕವಾಗಿ ನಮಿಸ್ತಾ ಅವರ ಏಳಿಗೆಯನ್ನು ಬಯಸ್ತೀವಿ.
ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ, ಶ್ರೀ ಗುರುರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಗುರು ರಾಘವೇಂದ್ರ. ರಾಯರ ಬಗ್ಗೆ ತಾವು ಹೇಳೋದಾದ್ರೆ? ರಾಯರ ಬಗ್ಗೆ ಏನು ಹೇಳ್ಬೇಕಾದ್ರೆ ಎಲ್ಲ ಟಿವಿನಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಅವರಲ್ಲಿ ಎಷ್ಟು ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಎಷ್ಟು ಸೇವೆ ಮಾಡ್ತೀವೋ ಅದು ಆಚಾರ ವಿಚಾರದಂತೆ ಮಾಡಿದ್ರೆ ಮಾತ್ರ ಆ ರಾಯರು ಒಲಿಯೋದು. ನಾವು ಹೇಗಂದ್ರೆ ಹಾಗೆ ಇದು ಮಾಡಿದ್ರೆ ಮಾಡೋದಿಲ್ಲ. ಆದರೆ ಇಲ್ಲಿ ಈ ಮಠದಲ್ಲಿ ಆದಷ್ಟು ಎಲ್ಲ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರನ್ನು ಬಂದು ಇಲ್ಲಿ ಸೇವೆ ಮಾಡಿ ಅವರಿಗೆಲ್ಲ ಕಾರ್ಯ ಅವ್ರೇನು ಅಂದ್ಕೊಂಡು ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಪ್ರತಿ ವರ್ಷದಂತೆಯೇ ನಾನು ಈ ಮಠಕ್ಕೆ ಬಂದು 20 ವರ್ಷ ಆಯಿತು. 20 ವರ್ಷದಿಂದನೂ ಆ ಸೇವೆ ಮಾಡ್ತಾ ರಾಯರು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀವಿ. ಆದರೆ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಬಿಟ್ಟರೆ ಇಲ್ಲ. ಅಭಿವೃದ್ಧಿ ಚೆನ್ನಾಗಿ ಈ ಮಟ್ಟದಲ್ಲಿ ರಾಯರು ಅವರ ಏನು ಅಪೇಕ್ಷೆ ಪಟ್ಟು ನಮಸ್ಕಾರ ಮಾಡಿ ಶ್ರದ್ಧಾ ಭಕ್ತಿ ಮಾಡ್ತಾರೋ ಅವ್ರಿಗೆ ಅವ್ರ ಕಾರ್ಯಸಿದ್ಧಿ ಖಂಡಿತ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ರಾಯರ ಮೃತ್ತಿಕೆ ಒಂದೇ ಅಲ್ಲ, ವ್ಯಾಸರಾಯ ಮೃತ್ತಿಕೆ ಏನೋ ಇದೆ. ಸೊ ಇಬ್ಬರ ಯತಿಗಳ ಮೃತ್ತಿಕೆ ಇರೋದ್ರಿಂದ ಅದಕ್ಕೆ ಪವರ್ ಜಾಸ್ತಿ ಇದೆ ಈ ಬೃಂದಾವನಕ್ಕೆ. ಹಾಗಾಗಿ ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ 2 ಮೃತ್ತಿಕೆ ಇರೋದ್ರಿಂದ ಅದು ಪವರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಅಷ್ಟು ಜನಸಂಖ್ಯೆ ಬಂದು ಏನ್ ಬೇಡ್ಕೊಂತಾರೋ ಇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಇದ್ದಾರೆ. ಅಲ್ಲ, ಅದು ಅವರವರ ಭಕ್ತಿ. ಅದು ನಮ್ಮ ಸ್ವಂತ ಅಷ್ಟೇ ಅನುಭವ ಆಗುತ್ತೆ. ತಮಗೆ ರಾಯರ ಅನುಗ್ರಹ ಸರ್, ನನ್ನ ಬದುಕಲ್ಲಿ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತಾ ಇಂದ ಕಮ್ಮಿ ಆಗಿದೆ. ಇವಾಗ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಆಗಿತ್ತು. ಅಂದ್ರೆ ನಂಗೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್. ಒಂಥರ ತಲೆಯಲ್ಲೆಲ್ಲ ತ್ರಾಸ ಆಗ್ತಾ ಇತ್ತು, ತುಂಬಾ ಹಿಂಸೆ ಆಗ್ತಾ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ. ನಾನು ಯಾವಾಗ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಕೇಳ್ಕೊಂಡ್ ಬಂದು ಆವಾಗಿಂದ ನನ್ನ ಲೈಫ್ ಚೇಂಜ್ ಆಗಿದೆ. ಹಾಸ್ಪಿಟ್ಲಿಗೆ ತೋರಿಸಿದೀವಿ ಫಸ್ಟ್, ಆಮೇಲೆ ರಾಘವೇಂದ್ರ ಸ್ವಾಮಿ ಹೆಂಗೆ ಪೂಜೆ ಮಾಡು ಕಮ್ಮಿ ಆಗುತ್ತೆ ಅಂದ್ರು, ಹೋಗ್ತಾ ಇದ್ದೀನಿ, ಕಮ್ಮಿ ಆಗಿದೆ. ಸರಿ ಹೋಗಿದೆ. ಪವಾಡ ಸರ್, ನನ್ನ ಲೈಫಲ್ಲಿ ಪವಾಡ. ಇವಾಗ ಹುಷಾರಾಗಿದ್ದೀನಿ, 2 ಮಕ್ಕಳಿದ್ದಾರೆ, ಚೆನ್ನಾಗಿದೆ. ಅವ್ರ ಬಗ್ಗೆ ನಾವ್ ಎಷ್ಟ್ ಹೇಳಿದ್ರು ಸಾಲದೇ ಇಲ್ಲ. ಆಕ್ಚುಲಿ ನನ್ಗೆ ಅಲ್ಲಿ ಮಂತ್ರಾಲಯ ಹೋಗ್ಬಿಟ್ಟು ಬಂದ್ಮೇಲೆ ನನ್ಗೆ ಒಳ್ಳೇದಾಗಿರೋದು. ಸೊ ನನ್ ಕಷ್ಟ ಅಂದ್ರೆ ನಂದು ಎಕ್ಸಾಮ್ಸ್ ಕ್ಲಿಯರ್ ಆಗಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು MBA ಕಂಪ್ಲೀಟ್ ಆಯ್ತು. ಇವಾಗ HR ಆಗಿ ವರ್ಕ್ ಮಾಡ್ತಿದ್ದೀನಿ. ಹೌದು, ನಾನು ಅಲ್ಲಿಗೆ ಹೋದ್ಮೇಲೆನೆ ನನ್ಗೆ HR ಆಗಿ ಜಾಬ್ ಸಿಕ್ಕಿರೋದು. ಸ್ಯಾಲರಿ 25 ಸಿಗ್ತಿದೆ ಸ್ಟಾರ್ಟಿಂಗ್ ಇವಾಗ. ಸೊ ನಾನು SBI ಟ್ರೈ ಮಾಡ್ಬೇಕು, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಅವ್ರನ್ನೇ ನಂಬ್ಕೊಂಡಿದ್ದೀನಿ, ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ನಾನು ಮಾಡೇ ಮಾಡ್ತೀನಿ. ಒಳ್ಳೇದಾಗ್ತಿದೆ, ತುಂಬಾ ಒಳ್ಳೇದಾಗ್ತಿದೆ. ರಾಯರಿದ್ದಾರೆ, ತುಂಬಾ ಪವಾಡಗಳು ಮಾಡ್ತಿದ್ದಾರೆ. ಅವ್ರನ್ನ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ ಸರ್. ಕಲಿಯುಗದ ಕಾಮಧೇನು ಅಂತ ಹೇಳ್ಬೇಕಾ, ಪ್ರತ್ಯಕ್ಷ ದೇವರು ಅಂತ ಹೇಳ್ಬೇಕಾ, ತುಂಬಾ ಪವಾಡಗಳು ಮಾಡಿದ್ದಾರೆ ಸರ್. ಅವ್ರ ಬಗ್ಗೆ ಹೇಳಕ್ ಮಾತುಗಳೇ ಸಾಲದು ಸರ್, ನಿಜವಾಗ್ಲೂ. ಸರ್, ನಾನು ಇವಾಗ 1 year ಇಂದ ನಾನು ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಮಾಮೂಲಿ ಬರುವೆ, ಪೂಜೆ ಮಾಡ್ಕೊಳ್ವೆ, ಹೋಗುವೆ. ಬಟ್ ಈ ಸಲ ಏನು ಅಂದ್ರೆ ನನಗೆ ತುಂಬಾನೇ ಒಳ್ಳೇದಾಗಿದೆ ಸರ್. ಇಲ್ಲಿಗೆ ಬಂದು ಈ ಮಠದಲ್ಲಿ ಬಂದು ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡಿರೋದ್ರಿಂದ ನಂಗೆ ತುಂಬಾನೇ ಒಳ್ಳೇದಾಗಿದೆ ಸರ್. ನನ್ನ ಹೆಲ್ತ್ ಇಶ್ಯೂ ಇತ್ತು, ಸೊ ಅದು ತುಂಬಾ ಚೆನ್ನಾಗಿದೆ ಸರ್. ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ಎಲ್ಲ ರಾಯರ ಪವಾಡನೇ ಸರ್. ಮಂತ್ರಾಲಯಕ್ಕೆ ಸ್ವಾಮಿ ನಮ್ಗೆ ಒಳ್ಳೇದಾಗಿದೆ. ನಾನು ಅನ್ಕೊಂಡಿದ್ದೆಲ್ಲ ನೆರವೇರಿದೆ. ಅವರು ಕನಸಿನಲ್ಲಿ ಬಂದಿದ್ದಾರೆ, ಮನೇಲೂ ಬಂದಿದ್ದಾರೆ, ಮಂತ್ರಾಲಯದಲ್ಲೂ ನನಗೆ ಕನಸಿನಲ್ಲಿ ಬಂದಿದ್ದಾರೆ. ಮಲಗಿದ್ದಾಗ ಅವ್ರು ಬಂದು ನನಗೆ ಬೆಳಗಿನ ಜಾವ ನಾನು ನದಿಗೆ ಹೋಗ್ಬೇಕು, ಮಂತ್ರಾಲಯಕ್ಕೆ ತುಂಗಭದ್ರಾ ನದಿ ಸ್ನಾನಕ್ಕೆ ಹೋಗ್ಬೇಕು ಅನ್ನುವಾಗ ಅವರು ವೈಟ್ ಅಂಡ್ ವೈಟ್ ಅಲ್ಲಿ ನಾಮದಲ್ಲಿ ಬಂದು ಪ್ರತ್ಯಕ್ಷವಾಗಿ ನನಗಾಗಿದೆ. ಮೊನ್ನೆನೂ ಸ್ವಾಮಿ ಇವಳಿಗೆ ಡೆಲಿವರಿಯಾಗಿ ಗಂಡು ಮಗು ಬೇಕು ಅಂತ ಅರ್ಸ್ಕೊಂಡಿದ್ದೀನಿ, ಹಾಗೆ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಅವ್ರು ನಾಮದ ರೂಪದಲ್ಲಿ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ. ತುಂಬಾ ಒಳ್ಳೆ ಸ್ವಾಮಿ, ನಂಗೆ ಒಳ್ಳೇದಾಗಿದೆ. ಮಗಳು ಸ್ವಾಮಿ ಅದಕ್ಕೆ ಸಂಜೆ ಆರತಿ ಮಾಡುವಾಗ್ಲೇ ಹೂವು ಕೊಡ್ತದೆ. ನಿಜವಲ್ಲೂ ಇದೇ ರಾಯರ ಪವಾಡ ಅನ್ನೋದು ಸ್ನೇಹಿತರೆ. ಇವತ್ತು ಡೆಲಿವರಿ ಇದೆ ಅಂತೆ. ಸೊ ಇವತ್ತು ರಾಯರ ಸನ್ನಿಧಿಗೆ ಬಂದಿದ್ದಾರೆ. ಜೊತೆನಲ್ಲಿ ಇವರಿಗೆ ರಾಯರು ಕನಸಲ್ಲಿ ಏನು ದರ್ಶನ ಕೊಟ್ಟಿರುವಂತದ್ದು, ಇದೆಲ್ಲವೂ ಕೂಡ ನಿಜಕ್ಕೂ ಪವಾಡನೇ ಕಣ್ರಿ. ಇವತ್ತು ನಿಮ್ದು ಡೆಲಿವರಿ ಇಟ್ಕೊಂಡು ಹೆಂಗ್ ಬರೋದಕ್ಕೆ ಸಾಧ್ಯ ಅಂತ ದೇವ್ರ ಮಹಿಮೆ ಸರ್, ಅಷ್ಟೇ. ಅನ್ಕೊಂಡು ಇವತ್ತು ಗುರುವಾರ ಪೋಸ್ಟ್ಪೋನ್ ಆಗಿ ಅವ್ರು ಇವತ್ತು ದರ್ಶನ ಕರ್ಸ್ಕೊಂಡು ಅವರು ಗುಡಿಗೆ ಡೆಲಿವರಿಗೆ ನೈಟು ಕರ್ಕೊಂಡು ಹೋಗ್ತಾ ಇದ್ರು ಸಂಜೆ ಮಾಡಿ.
ಸಿಸರಿಂಗ್ ಹಾ, cesarean. ಪೇನ್ ಏನಿಲ್ವಾ? ಇಲ್ಲ ಇಲ್ಲ ಪೇನ್ ಇಲ್ಲ, ಸಿಸರಿನ್ನೇ ಮಾಡಿಸ್ಕೊಳ್ಳೋದು. ರಾಯರ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ? ನಂಬಿಕೆ ಇದೆ ಸ್ವಾಮಿ. ನಾವು ಫಸ್ಟ್ ಇವಳಿಗೆ ಹುಟ್ಟಿದಾಗ ಕೂಡ ಇಲ್ಲೇ ಬಂದು ಮಾಡ್ಕೊಂಡು ಹೋಗಿದ್ವಿ. ಆರಾಮಾಗಿ ಆಯ್ತು, ಏನು ತೊಂದರೆ ಇಲ್ಲ. ಈಗಲೂ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಆಗುತ್ತೆ. ಖಂಡಿತ ರಾಯರು ಒಳ್ಳೇದ್ ಮಾಡ್ತಾರೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸ್ವಾಮಿ ನಂಬಿಕೆ ತುಂಬಾ ಇದೆ ಸ್ವಾಮಿ. ಇದಾರಮ್ಮ? ಹಾ ಇದಾರೆ ಸ್ವಾಮಿ, ನನಗಂತೂ ಇದಾರೆ ಸ್ವಾಮಿ, ಖಂಡಿತ ಇದಾರೆ. ನನ್ಗೆ ಒಳ್ಳೇದಾಗಿದೆ. ನನ್ನ ಕನಸಿನಲ್ಲಿ ಬಂದು ನಾಮೊಂದು ರೂಪಲ್ಲಿ ಬರ್ತಾರೆ ಸ್ವಾಮಿ, ವೈಟಲ್ಲಿ ಬಂದ್ಬಿಡ್ತಾರೆ. ಮೊನ್ನೆನೂ ಶನಿವಾರ ಬಂದು ಹೋಗಿದ್ದಾರೆ ಸ್ವಾಮಿ. ರಾಯರ್ ಭಕ್ತೆ ಇವಳು, ತಾತ ಎಲ್ಲಿ ಅಂದ್ರೆ ಮೇಲೆ ತೋರಿಸ್ತಾರೆ. ನಮ್ಮ ಬದುಕಲ್ಲಿ ರಾಯರು ತುಂಬ ಚೆನ್ನಾಗಿ ಮಾಡ್ಯಾರೆ. ನಮ್ಗೆ ಅವಾಗ ಮಕ್ಕಳಾಗಿಲ್ಲ ಆಗಿದ್ರು. ನಾನು 1 ವರ್ಷದಿಂದ ಇಲ್ಲಿ ನಡ್ಕೊಂತ ಇದ್ದೆ, 20 ವರ್ಷದಿಂದ 25 ವರ್ಷದಿಂದ ನಮಗೆ ಮಗು ಆಗಿದೆ. ತುಂಬ ಚೆನ್ನಾಗಾಗಿದೆ. ತುಂಬ ಅಂದ್ರೆ ತುಂಬ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರ ಬಗ್ಗೆ ವಿವರಣೆ ಮಾಡೋಕ್ಕಾಗಲ್ಲ. ಅದು ಅಲ್ವಾ, ಜನರ ಬಗ್ಗೆ ವಿವರಣೆ ಮಾಡ್ಬೋದು, ದೇವ್ರ ಬಗ್ಗೆ ವಿವರಣೆ ಮಾಡೋಕ್ಕಾಗಲ್ಲ. ತುಂಬ ಎಷ್ಟು ಸಲ ಹೋಗ್ತಿದ್ದೆ ವರ್ಷದಲ್ಲಿ? ವರ್ಷಕ್ಕೆ 2 ಸರಿ ಒಂದ್ಸರಿ ಹೋಗ್ತೀನಿ ನಾನು. 2 ವರ್ಷಕ್ಕೊಂದ್ಸರಿ ಹೋಗ್ತೀನಿ. ಏನ್ ಹೇಳ್ತಾರೆ ರಾಯರು? ರಾಯರು ಒಳ್ಳೇದಾಗ್ಲಿ, ಚೆನ್ನಾಗಿ ಹಾರೈಸ್ತಾರೆ, ಚೆನ್ನಾಗಿ ಸರ್ವರು ಸುಖಿನೋ ಭವ ಅಷ್ಟೇ ಅಲ್ವಾ. ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅಲ್ವಾ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಮಗೂ ಇನ್ನೂ ಒಳ್ಳೇದಾಗ್ಲಿ ಅಷ್ಟೇ. ರಾಯರು ಭಕ್ತರೆ ಹಂಗೆ ಅನ್ಸುತ್ತೆ, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ. ಹೌದು, ಬಯಸ್ತಾರೆ. ಎಷ್ಟೊಂದು ಸಾವಿರಾರು ಲಕ್ಷಾಂತರ ದೇವರಿದ್ದಾರೆ, ಯಾಕೆ ಅವ್ರನ್ನೆಲ್ಲ ಬಿಟ್ಟು ರಾಯರ ಹತ್ರನೇ ಬರ್ತೀವಿ? ರಾಯರು ಅಂದ್ರೆ ಅಷ್ಟು ಪವಾಡ. ರಾಯರು ಅಂದ್ರೆ ತುಂಬಾ ಇದು. ಸೀರಿಯಲ್ ಇತ್ತೀಚೆಗೆ ರಾಯರು ಸೀರಿಯಲ್ ಬರ್ತಾ ಇದೆಯಲ್ಲ, ಆ ಸೀರಿಯಲ್ ನೋಡ್ಕೊಂಡು ಏನಾದ್ರು ಬರ್ತಾ ಇದಾರಲ್ಲ? ಏನು ಇಲ್ಲ, ಅಂತ ಪವಾಡ ನಡೆಯುತ್ತೆ. ರಾಯರೇ ನಮ್ಮ ಮಲಗಿದ್ದಾರೆ. ರಾಯರನ್ನ ಪೂಜೆ ಮಾಡೋದು ನಮ್ಗೆ ತುಂಬಾನೇ ನನಗಾಗಿದೆ, ನನ್ಗೆ ಅನುಕೂಲ ಆಗಿದೆ. ರಾಯರೇ ನನ್ನ ಕೈ ಹಿಡಿದು ಕಾಪಾಡಿರೋದು. ಏನ್ ಕಾಪಾಡಿದಾರೆ? ಏನ್ ಅಂದ್ರೆ ನಮ್ಮ ಮನೇಲಿ ನನಗೆ ಪ್ರಾಬ್ಲಮ್ ಆಗೋಗಿತ್ತು. ಇದು ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಬ್ಲಮ್ ಆಗಿತ್ತು. ಎಲ್ಲ ನಿವಾರಿಸಿರೋದು ರಾಯರೇ. ರಾಯರೇ ನಮಗೆ ಕಾಪಾಡಿರೋದು. ಎಲ್ಲ ನನ್ನ ಮಗಳಿಗೆ ವಿದ್ಯೆ ಮಾಡ್ತಾ ಇರೋದು ಎಲ್ಲ ರಾಯರದಿಂದನೇ ನಮಗೆ ಅನುಗ್ರಹ ಆಗಿದೆ. ಅದರಿಂದ ರಾಯರು ನಂಬಿದೀವಿ, ರಾಯರ್ ಬರ್ತೀವಿ.